ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಜೈಲ ಬೇಲ ಅದೀಗಿರುವಂತಹ ಪ್ರಶ್ನೆ. ರೇವಣ್ಣ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ರೇವಣ್ಣ ಅವರಿಗೆ ಜೈಲ ಬೇಲ, ರೇವಣ್ಣ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಒಂದು ವೇಳೆ ಬೇಲ್ ಸಿಕ್ಕಿದ್ದೇ ಆದ್ರೆ SIT ಮುಂದೆ ಇವತ್ತೇನೆ 5:15 ಅವರು ವಿಚಾರಣೆಗೆ ಹಾಜರಾಗ್ತಾರೆ. ಒಂದು ವೇಳೆ ಬೇಲ್ ಸಿಗದೇ ಇದ್ರೆ ರೇವಣ್ಣ ಅವರ ಭವಿಷ್ಯ ಏನು? ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಕೊಡ್ಲಿಕ್ಕಿದೆ ವಿಶೇಷ ಕೋರ್ಟ್. ಏನಾಗಿರುತ್ತೆ ಆದೇಶ ಅನ್ನೋದು ಈ ಪ್ರಕರಣದಲ್ಲಿ ಒಂದು ರೋಚಕ ತಿರುವನ್ನ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಆ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ FIR ದಾಖಲಾಗಿದೆ. ಆ ಪ್ರಕರಣದಲ್ಲಿ A1 ಆರೋಪಿಯೇ ರೇವಣ್ಣ ಆಗಿರುವಂತಹದ್ದು. A2 ಆರೋಪಿ ಬಾಬಣ್ಣನನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ, ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿದೆ. ಈಗ ರೇವಣ್ಣ ಅವರ ಭವಿಷ್ಯ ಏನಾಗಿರುತ್ತೆ? ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಮತ್ತೆ ಗತಿಯಾಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ವಾದ ಮತ್ತು ಪ್ರತಿವಾದವನ್ನ ಆಲಿಸಿ ವಿಶೇಷ ಕೋರ್ಟ್ನ ನ್ಯಾಯಾಧೀಶರು ಆದೇಶವನ್ನ ಪ್ರಕಟಣೆಯನ್ನ ಮಾಡುತ್ತಾರೆ. ಆ ಆದೇಶ ಏನಾಗಿರುತ್ತೆ? ಆ ಆದೇಶ ಈ ಪ್ರಕರಣಗಳಲ್ಲಿ ದೊಡ್ಡ ಮಟ್ಟದ ಪಾತ್ರವನ್ನು ನಿರ್ವಹಿಸಬಹುದು ಅಂತ ಹೇಳಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ರೇವಣ್ಣ ಅವರಿಗೆ ಜಾಮೀನನ್ನ ಕೊಡಬಾರ್ದು ಅಂತ ಹೇಳಿ ಪಟ್ಟನ್ನ ಹಿಡಿದು ವಾದವನ್ನ ಮಂಡಿಸ್ತಾ ಇದ್ದಾರೆ SIT ಪರ ವಕೀಲ ಜಗದೀಶ್. ರೇವಣ್ಣ ಅವರಿಗೆ ಮಧ್ಯಂತರ ಬೇಲ್ ಸಿಗುತ್ತಾ ಇಲ್ವಾ? ಮಧ್ಯಂತರ ಬೇಲ್ ಸಿಕ್ಕರೆ SIT ಮುಂದೆ ಹಾಜರಾಗ್ತಾರಾ HD ರೇವಣ್ಣ? ಬೇಲ್ ಸಿಕ್ಕರೆ 5:30ಕ್ಕೆ SIT ಮುಂದೆ ಹಾಜರಾಗ್ತಾರೆ ಅಂತೇಳಿ ವಕೀಲ ಜಗದೀಶ್ ನ್ಯಾಯಾಧೀಶರಿಗೇನೆ ಮನವಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಏನಾಗುತ್ತೆ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ. ಆಂಟಿಸಿಪೇಟರಿ ಬೇಲ್ ಸಿಕ್ಕರೆ ಕೆಲವೇ ಕ್ಷಣಗಳಲ್ಲಿ ಅವರು ವಿಚಾರಣೆಗೆ ಹಾಜರಾಗ್ತಾರೆ, ತಮ್ಮ ಸ್ಟೇಟ್ಮೆಂಟ್ ಅನ್ನು ದಾಖಲಿಸ್ತಾರೆ, ತಮ್ಮ ವಿರುದ್ಧ ಬಂದಂತಹ ಆರೋಪಗಳಿಗೆ ಪ್ರತಿಕ್ರಿಯೆಯನ್ನು ಕೊಡುತ್ತಾರೆ. ಒಂದು ವೇಳೆ ಅವರಿಗೆ ಜಾಮೀನು ಸಿಗದೇ ಇದ್ರೆ ಅವರ ಮುಂದಿನ ನಡೆ ಏನಾಗಿರುತ್ತೆ? ಅವರ ಮುಂದೆ ಬೇರೆ ಏನಾದರೂ ಆಪ್ಷನ್ಗಳಿದೆಯಾ? ಸಹಜವಾದಂತಹ ಪ್ರಶ್ನೆ ಇವೆಲ್ಲವೂ ಕೂಡ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈ ಪ್ರಕರಣಗಳಲ್ಲಿ HD ರೇವಣ್ಣ ಮುಂದೆ ಒಂದು ಬೇಲ್ ಕೊಡಬೇಕು, ಇಲ್ಲ ಅಂದ್ರೆ ಅರೆಸ್ಟ್ ಆಗಬೇಕು ಅನ್ನುವಂತಹ ಒಂದು ಪ್ರಮೇಯ ನಿರ್ಮಾಣವಾಗಿದೆ. ಒಂದು ವೇಳೆ ಆಂಟಿಸಿಪೇಟರಿ ಬೇಲ್ ಸಿಗ್ಲಿಲ್ಲ ಅಂದ್ರೆ HD ರೇವಣ್ಣ ಅವರಿಗೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ಆಗಿ ಆಪ್ಷನ್ಸ್ಗಳಿದಾವ ಅಂತ? ಪ್ರೇಮ್, ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ A1 ಆರೋಪಿ ಆಗಿರುವಂಥ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನಿನ ವಾದ ಪ್ರತಿವಾದವನ್ನು ಈಗಾಗಲೇ ನ್ಯಾಯಾಧೀಶರು ಆಲಿಸಿರುವಂಥದ್ದು. ಹಾಗಾಗಿ ಎರಡೂ ನ್ಯಾಯಾಧೀಶರ ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಧೀಶರು ಈಗ ಬಹಳ ಪ್ರಮುಖವಾಗಿ ತೀರ್ಪಿಗೆ ಕಾಯ್ದಿರಿಸಿರುವಂಥದ್ದು. ಆ ತೀರ್ಪು ಕೆಲವೇ ನಿಮಿಷಗಳಲ್ಲಿ ಹೊರಬೀಳುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಆ ತೀರ್ಪಿನ ಮೇಲೆ ರೇವಣ್ಣ ಅವರ ಭವಿಷ್ಯ ನಿರ್ಧಾರವಾಗುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾದ ಅಂಶವಾಗಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ SIT ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಲಿಕ್ಕೆ ರೇವಣ್ಣ ಅವರಿಗೆ ನೋಟಿಸ್ ಕೂಡ ಮಾಡಿದೆ. ಆ ನೋಟಿಸ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ರೇವಣ್ಣ ಅವರು ನೀಡಿಲ್ಲ. ಹಾಗಾಗಿ ಒಂದು ವೇಳೆ ರೇವಣ್ಣ ಅವರ ಜಾಮೀನು ಕ್ಯಾನ್ಸಲ್ ಆದಂಥ ಸಂದರ್ಭದಲ್ಲಿ ರೇವಣ್ಣ ಅವರಿಗೆ ಬೇರೆ ದಾರಿ ಇಲ್ಲ ಅನ್ನುವಂಥದ್ದು ಇಲ್ಲಿ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ SIT ಅಧಿಕಾರಿಗಳು. ಆ ನೋಟಿಸ್ಗೆ ಯಾವುದೇ ರೀತಿಯ ಸ್ಪಂದನೆ ರೇವಣ್ಣ ಅವರಿಂದ ಸಿಕ್ಕಿಲ್ಲ. ಅವರು ನಿರೀಕ್ಷಣಾ ಜಾಮೀನನ್ನು ನೋಡಿಕೊಂಡು ತೀರ್ಮಾನ ಮಾಡುವ ಅನ್ನುವಂಥ ನಿಟ್ಟಿನಲ್ಲಿ ಇದ್ದಾರೆ ಅನಿಸುತ್ತೆ. ಹಾಗಾಗಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಸಿಗದೆ ಹೊರತು ಅವರು ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ವಿಚಾರಣೆಗೆ ಹಾಜರಾಗದೆ ಹೋದರೆ ಅವರನ್ನು SIT ಅಧಿಕಾರಿಗಳು ಬಂಧನ ಮಾಡಿ ಕರೆದು ತಂದು ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥ ಮಾಹಿತಿ. ಪ್ರೇಮ್.